ನಮಸ್ಕಾರ ಗೆಳೆಯರೇ, ಮುನ್ನುಡಿ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಚಾನಲ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಒತ್ತುವ ಮೂಲಕ ಸದಾ ನೋಟಿಫೈಡ್ ಆಗಿದೆ ಅಂತ ಹೇಳ್ತಾ ದಿನಾಂಕ 31 ಮಾರ್ಚ್ 2020 ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನಾವಳಿ ವಿಡಿಯೋನ ನೋಡುತ್ತಾ ಹೋಗೋಣ. ಗೆಳೆಯರೇ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕನ್ನು ನೀಡಿರ್ತೀವಿ, ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡಿಕೊಳ್ಬೋದು. ಮೊದಲ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರವು 2019-20 ಸಾಲಿನ ಬಸವ ರಾಷ್ಟ್ರೀಯ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಿದೆ? ಆಪ್ಷನ್ ಎ ಸಿದ್ಧಲಿಂಗ ಸ್ವಾಮೀಜಿ, ಬಿ ಬಸವಲಿಂಗ ಪಟ್ಟದೇವರು, ಸಿ TN ಸೀತಾರಾಮ್, ಡಿ ರಾಮಮೂರ್ತಿ ಆಚಾರ್ಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಸವಲಿಂಗ ಪಟ್ಟದೇವರು ಆಗಿದೆ. ಬೀದರ್ನ ಭಾಲ್ಕಿಯ ಹಿರೇಮಠ್ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು ಇವರನ್ನು ಬಸವ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಇಲಾಖೆಯ ಮೂಲಗಳು ತಿಳಿಸಿವೆ. ಕೋವಿಡ್-19 ಸಾಂಕ್ರಾಮಿಕ ರೋಗದಂತಹ ಯಾವುದೇ ರೀತಿಯ ತುರ್ತು ಅಥವಾ ತೊಂದರೆಯ ಪರಿಸ್ಥಿತಿಯನ್ನು ಎದುರಿಸಲು ಕೇಂದ್ರವು PM ಕೇರ್ಸ್ ನಿಧಿಯನ್ನು ರಚಿಸಿದೆ. ಈ ನಿಧಿಯ ಖಾತೆ ವ್ಯವಸ್ಥಾಪಕ ಬ್ಯಾಂಕ್ ಯಾವುದು? ಆಪ್ಷನ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸಿ ಕೆನರಾ ಬ್ಯಾಂಕ್, ಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಸರ್ಕಾರವು 2020 ಮಾರ್ಚ್ 28ರಂದು ಪ್ರಧಾನಮಂತ್ರಿ ನಾಗರಿಕ ಸಹಾಯ ಮತ್ತು ತುರ್ತು ಪರಿಸ್ಥಿತಿಗಳ ನಿಧಿಯಲ್ಲಿ ಪರಿಹಾರ ಹೆಸರಲ್ಲಿ ಸಾರ್ವಜನಿಕ ದತ್ತಿ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ. ಪ್ರಧಾನಮಂತ್ರಿ ಈ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದರೆ ರಕ್ಷಣಾ ಸಚಿವರು, ಗೃಹ ಸಚಿವರು ಮತ್ತು ಹಣಕಾಸು ಸಚಿವರು ಇತರ ಸದಸ್ಯರು ಆಗಿರುತ್ತಾರೆ. ದೇಶದ ಅತಿದೊಡ್ಡ ಸಾಲಗಾರ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ PM ಕೇರ್ಸ್ ಫಂಡ್ನ ಖಾತೆಯನ್ನು ಹೊಂದಿರುತ್ತದೆ. ದಾನವನ್ನು ಮಾಡುವವರು UPI ID ಮುಖಾಂತರ, ಅಂದರೆ PM ಕೇರ್ಸ್ನ UPI IDಗೆ ತಮ್ಮ ಹಣವನ್ನು ದಾನ ಮಾಡಬಹುದು. UPI ID ಬಂದುಬಿಟ್ಟು pmcares@UPI ಆಗಿರುತ್ತದೆ. ಮೂರನೇ ಪ್ರಶ್ನೆ, ಏಪ್ರಿಲ್ 1ರಿಂದ ಭಾರತದಲ್ಲಿ ಒಟ್ಟು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ಆಗಿರುತ್ತದೆ? ಆಪ್ಷನ್ ಎ 18, ಬಿ 27, ಸಿ 12, ಡಿ 7. ಏಪ್ರಿಲ್ 1ರ ನಂತರ 7 ದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಮತ್ತು 5 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಸೇರಿದಂತೆ 27 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಂದ ಒಟ್ಟು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಸಂಖ್ಯೆಯನ್ನು 12ಕ್ಕೆ ಇಳಿಸಲಾಗುತ್ತದೆ. ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾಗಳು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನೊಂದಿಗೆ ವಿಲೀನಗೊಳ್ಳಲಿವೆ. ಹಾಗೆಯೇ ಸಿಂಡಿಕೇಟ್ ಬ್ಯಾಂಕ್ವು ಕೆನರಾ ಬ್ಯಾಂಕ್ನೊಂದಿಗೆ ವಿಲೀನಗೊಳ್ಳಲಿದೆ. ಮುಂದೆ ಬಂದುಬಿಟ್ಟು ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ಗಳು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನಗೊಳ್ಳಲಿವೆ. ಅಲಹಾಬಾದ್ ಬ್ಯಾಂಕು ಇಂಡಿಯನ್ ಬ್ಯಾಂಕ್ ಜೊತೆ ವಿಲೀನಗೊಳ್ಳಲಿದೆ. ಕೋವಿಡ್-19 ಕಾರಣದಿಂದಾಗಿ ಲಾಕ್ಡೌನ್ ಪರಿಸ್ಥಿತಿಯ ಮಧ್ಯೆ ದೇಶದಲ್ಲಿ ಪೂರೈಕೆ ಸರಪಳಿ ಸಮಸ್ಯೆಗಳನ್ನು ತಗ್ಗಿಸಲು ಸರ್ಕಾರ ಮಂತ್ರಿಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಯಾರು? ಆಪ್ಷನ್ ಎ ರಾಜನಾಥ್ ಸಿಂಗ್ ಮತ್ತು ನರೇಂದ್ರ ಸಿಂಗ್ ತೋಮರ್, ಬಿ ನಿರ್ಮಲಾ ಸೀತಾರಾಮನ್ ಮತ್ತು ರಾಜನಾಥ್ ಸಿಂಗ್, ಸಿ ನರೇಂದ್ರ ಸಿಂಗ್ ತೋಮರ್ ಮತ್ತು ಅಮಿತ್ ಶಾ, ಡಿ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ. ಇದಕ್ಕೆ ಸರಿಯಾದಂಥ ಉತ್ತರ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಆಗಿದೆ. ಈ ಲಾಕ್ಡೌನ್ ಅವಧಿಯಲ್ಲಿ ಭಾರತದಂತೆ ಪೂರೈಕೆ ಸರಪಳಿ ಸಮಸ್ಯೆಗಳನ್ನು ತಗ್ಗಿಸಲು ಸರ್ಕಾರವು ಮಂತ್ರಿಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ವಹಿಸಲಿದ್ದಾರೆ. 5ನೇ ಪ್ರಶ್ನೆ, ಟೋಕಿಯೋ ಒಲಿಂಪಿಕ್ಸ್ 2020 ಹೊಸ ದಿನಾಂಕಗಳು ಯಾವುವು? ಆಪ್ಷನ್ ಎ ಮೇ ರಿಂದ ಜೂನ್ 2021, ಬಿ ಜುಲೈ ರಿಂದ ಆಗಸ್ಟ್ 2021, ಸಿ ಏಪ್ರಿಲ್ ರಿಂದ ಮೇ 2021, ಡಿ ಜನವರಿಯಿಂದ ಫೆಬ್ರವರಿ 2021. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜುಲೈ ರಿಂದ ಆಗಸ್ಟ್ 2021 ಆಗಿದೆ. ಟೋಕಿಯೋ ಒಲಿಂಪಿಕ್ಸ್ವು ಜುಲೈ 23ರಿಂದ ಆಗಸ್ಟ್ 8ರವರೆಗೆ ನಡೆಯಲಿದ್ದು ಮುಂದಿನ ವರ್ಷ 2021ರಲ್ಲಿ ನಡೆಯಲಿದೆ. ಪ್ಯಾರಾಲಿಂಪಿಕ್ಸ್ ಕೂಡ 2021 ಆಗಸ್ಟ್ 24ರಿಂದ ಸೆಪ್ಟೆಂಬರ್ 5ರವರೆಗೆ ನಡೆಯಲಿದೆ. ಇದನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಮಾರ್ಚ್ 30, 2020ರಿಂದ ಘೋಷಿಸಿತು. 5ನೇ ಪ್ರಶ್ನೆ, ಕೋವಿಡ್-19 ವಿರುದ್ಧ ಹೋರಾಡುವ ಆರೋಗ್ಯ ಕಾರ್ಯಕರ್ತರಿಗೆ ವಿಮಾ ಯೋಜನೆಯನ್ನು ಇತ್ತೀಚೆಗೆ ಸರ್ಕಾರವು ಘೋಷಿಸಿದೆ. ಈ ಯೋಜನೆಯು 90 ದಿನಗಳ ಅವಧಿಗೆ ಆರೋಗ್ಯ ಸೇವೆ ಒದಗಿಸುವವರಿಗೆ ಡ್ಯಾಶ್ ಮೊತ್ತದ ವಿಮಾ ರಕ್ಷಣೆ ಒದಗಿಸುತ್ತದೆ. ಆಪ್ಷನ್ ಎ 20 ಲಕ್ಷ ರೂಪಾಯಿ, ಬಿ 40 ಲಕ್ಷ ರೂಪಾಯಿ, ಸಿ 50 ಲಕ್ಷ ರೂಪಾಯಿ, ಡಿ 30 ಲಕ್ಷ ರೂಪಾಯಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 50 ಲಕ್ಷ ರೂಪಾಯಿ ಆಗಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ
ಪ್ಯಾಕೇಜ್ ಅಡಿಯಲ್ಲಿ ಘೋಷಿಸಿದಂತೆ ಆರೋಗ್ಯ ಕಾರ್ಯಕರ್ತರ ಹೋರಾಟದ ಕೋವಿಡ್-19 ವಿರುದ್ಧ ಹೋರಾಟದ ಬಗ್ಗೆ ವಿಮಾ ಯೋಜನೆಗೆ ಸರ್ಕಾರವು ಅನುಮೋದನೆಯನ್ನು ನೀಡಿದೆ. ಈ ಕೆಳಗಿನ ಷರತ್ತುಗಳು ಅಸ್ತಿತ್ವದಲ್ಲಿವೆ. ಈ ಯೋಜನೆಯು ರೂಪಾಯಿ 50 ಲಕ್ಷ ರೂಪಾಯಿಗಳ ಆಕಸ್ಮಿಕವಾಗಿ ಪ್ರಾಣಹಾನಿ ಹೊಂದುವರ ಆರೋಗ್ಯ ಕಾರ್ಯಕರ್ತರಿಗೆ ನೀಡಲಾಗುವುದು. 6ನೇ ಪ್ರಶ್ನೆ, ಕಾಲ್ಪನಿಕವಲ್ಲದ ಅಂದರೆ ನಾನ್ ಫಿಕ್ಷನ್ ವಿಭಾಗದಲ್ಲಿ 2019ರ ದ ಹಿಂದೂ ಸಾಹಿತ್ಯ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ. ಆಪ್ಷನ್ ಎ ಸಂತನು ದಾಸ್, ಬಿ ಅಮಿತಾಬ್ ಬಾಗ್ಚಿ, ಸಿ ನೀಲಂ ಸರನ್ ಗೌರ್, ಡಿ ಶ್ರೀನಾಥ್ ರಾಘವನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಂತನು ದಾಸ್ ಆಗಿದೆ. ದ ಹಿಂದೂ ಪ್ರಶಸ್ತಿ 2019 ನಾನ್ ಫಿಕ್ಷನ್ ವಿಭಾಗದಲ್ಲಿ ಸಂತನು ದಾಸ್ ಅವರು ಪಡೆದಿದ್ದಾರೆ. ಅವರ ಇಂಡಿಯಾ ಎಂಪೈರ್ ಆ್ಯಂಡ್ ದ ಫಸ್ಟ್ ವರ್ಲ್ಡ್ ವಾರ್ ಕಲ್ಚರ್, ರೈಟಿಂಗ್, ಇಮೇಜಸ್ ಆ್ಯಂಡ್ ಸಾಂಗ್ಸ್ಗೆ ಈ ಪ್ರಶಸ್ತಿ ದೊರೆತಿದೆ. ಹಾಗೆಯೇ ಫಿಕ್ಷನ್ ಕ್ಯಾಟಗರಿಯಲ್ಲಿ ದ ಹಿಂದೂ ಪ್ರೈಸ್ 2019 ಮಿರ್ಜಾ ವಾಹಿದ್ ಅವರಿಗೆ ದೊರೆತಿದೆ. ಅವರ ಪುಸ್ತಕ ಟೆಲ್ ಹರ್ ಎವ್ರಿಥಿಂಗ್ಗೆ ಈ ಪ್ರಶಸ್ತಿ ದೊರೆತಿದೆ. 7ನೇ ಪ್ರಶ್ನೆ, ಇವರಲ್ಲಿ ಮೊದಲ ಮೇಡ್ ಇನ್ ಇಂಡಿಯಾ ಕೋವಿಡ್-19 ಪರೀಕ್ಷಾ ಕಿಟ್ಟನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ಎ ಅಮಿತ್ ಪ್ರಕಾಶ್ ಶರ್ಮಾ, ಬಿ ಬಲರಾಮ್ ಭಾರ್ಗವ್, ಸಿ ಮಿನಲ್ ದಖ್ವೆ ಭೋಸ್ಲೆ, ಡಿ ಮಧುಬಾಲಾ ಸಿಂಗ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಿನಲ್ ದಖ್ವೆ ಭೋಸ್ಲೆ ಆಗಿದೆ. ಪುಣೆ ಮೂಲದ ಆಣ್ವಿಕ ಡಯಾಗ್ನೋಸ್ಟಿಕ್ ಕಂಪನಿ ಆಗಿರುವ ಮೈಲ್ಯಾಬ್ ಡಿಸ್ಕವರಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಮೈಲ್ಯಾಬ್ ಪ್ಯಾಥೋಡಿಟೆಕ್ಟ್ ಕೋವಿಡ್-19 ಗುಣಾತ್ಮಕ PCR ಅಂದರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಕಿಟ್ ಎಂಬ ಮೊದಲ ಮೇಡ್ ಇನ್ ಇಂಡಿಯಾ ಕೋವಿಡ್-19 ಪರೀಕ್ಷಾ ಕಿಟ್ಟನ್ನು ಅಭಿವೃದ್ಧಿಪಡಿಸಿದೆ. ಮೈಲ್ಯಾಬ್ ಡಿಸ್ಕವರಿಯ ಸಂಶೋಧನಾ ಮತ್ತು ಅಭಿವೃದ್ಧಿ ಮುಖ್ಯಸ್ಥೆ ವೈರಾಲಜಿಸ್ಟ್ಗಳಾದ ಮಿನಲ್ ದಖ್ವೆ ಭೋಸ್ಲೆ ನೇತೃತ್ವದ ತಂಡವು ಈ ಆವಿಷ್ಕಾರವನ್ನು ಮಾಡಿದೆ. ಆಕೆಯನ್ನು ಈಗ ಭಾರತದ ಮೊದಲ ಕೋವಿಡ್-19 ಪರೀಕ್ಷಾ ಕಿಟ್ನ ಹಿಂದಿನ ಮಹಿಳೆ ಎಂದು ಕರೆಯಲಾಗುತ್ತಿದೆ. 8ನೇ ಪ್ರಶ್ನೆ, ಇತ್ತೀಚೆಗೆ LPGಯ ನಿರಂತರ ಪೂರೈಕೆಗೆ ಭಾರತಕ್ಕೆ ಯಾವ ದೇಶವು ಭರವಸೆಯನ್ನು ನೀಡಿದೆ? ಆಪ್ಷನ್ ಎ ಕತಾರ್, ಬಿ UAE, ಸಿ ಸೌದಿ ಅರೇಬಿಯಾ, ಡಿ ಒಮಾನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸೌದಿ ಅರೇಬಿಯಾ ಆಗಿದೆ. ಅಡುಗೆ ಅನಿಲದ ದೇಶೀಯ ಬೇಡಿಕೆಯನ್ನು ಬೆಂಬಲಿಸಲು ನಿರಂತರವಾಗಿ LPG ಪೂರೈಕೆಯನ್ನು ಖಚಿತಪಡಿಸುವುದಾಗಿ ಸೌದಿ ಅರೇಬಿಯಾ ಭಾರತಕ್ಕೆ ಭರವಸೆಯನ್ನು ನೀಡಿದೆ. ಇದನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಹಂಚಿಕೊಂಡಿದ್ದಾರೆ. LPG ಎಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎಂದು ಅರ್ಥ. ಮುಂದಿನ ಪ್ರಶ್ನೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಭಾರತೀಯ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಎಷ್ಟು ಮೊತ್ತವನ್ನು ಹೂಡಿಕೆ ಮಾಡುವುದಾಗಿ ವಾಗ್ದಾನವನ್ನು ಮಾಡಿದೆ? ಆಪ್ಷನ್ ಎ $100 ಮಿಲಿಯನ್ US ಡಾಲರ್ಸ್, ಬಿ $50 ಮಿಲಿಯನ್ US, ಸಿ $80 ಮಿಲಿಯನ್ US, ಡಿ $70 ಮಿಲಿಯನ್ US. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ $100 ಮಿಲಿಯನ್ US ಆಗಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಮಾರ್ಚ್ 30, 2020ರಂದು ಸರ್ಕಾರದ ಉತ್ತೇಜಿತ. ಮುಂದಿನ ಪ್ರಶ್ನೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತೀಯ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಎಷ್ಟು ಮೊತ್ತವನ್ನು ಹೂಡಿಕೆ ಮಾಡುವುದಾಗಿ ವಾಗ್ದಾನವನ್ನು ಮಾಡಿದೆ? ಆಪ್ಷನ್ ಎ $100 ಮಿಲಿಯನ್ US, ಬಿ $50 ಮಿಲಿಯನ್ US, ಸಿ $80 ಮಿಲಿಯನ್ US, ಡಿ $70 ಮಿಲಿಯನ್ US. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ $100 ಮಿಲಿಯನ್ US ಆಗಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮಾರ್ಚ್ 30, 2020ರಂದು ಸರ್ಕಾರದ ಉತ್ತೇಜಿತ ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿಯ ಅಂದರೆ ನ್ಯಾಷನಲ್ ಇನ್ವೆಸ್ಟರ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಮೂಲಕ ಭಾರತೀಯ ಮೂಲಸೌಕರ್ಯ ಕ್ಷೇತ್ರದಲ್ಲಿ $100 ಮಿಲಿಯನ್ US ಮೌಲ್ಯದ ಹೂಡಿಕೆಯನ್ನು ಘೋಷಿಸಿತು. ADB ಬಂದಾಗ ADBನ ಸ್ಥಾಪನೆಯು 1966ರಲ್ಲಿ ಆಗಿದೆ. ಇದರ ಕೇಂದ್ರ ಕಚೇರಿಯು ಮನಿಲಾ, ಫಿಲಿಪೀನ್ಸ್ನಲ್ಲಿ ಇದೆ. ಕೊನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯು ಬಹುರೋಗಿಗಳ ವೆಂಟಿಲೇಟರ್ ಅಂದರೆ ಪೇಷಂಟ್ಸ್ ವೆಂಟಿಲೇಟರ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ? ಆಪ್ಷನ್ ಎ ರಿಲಯನ್ಸ್, ಬಿ ಟಾಟಾ ಗ್ರೂಪ್, ಸಿ DRDO, ಡಿ HAL. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ DRDO ಆಗಿದೆ. DRDOನ ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಗಿದೆ. ಪ್ರಸ್ತುತ ನಿರ್ಣಾಯಕ ಹಂತದಲ್ಲಿರುವ ಕೋವಿಡ್-19 ರೋಗಿಗಳನ್ನು ರಕ್ಷಿಸಲು ಮಲ್ಟಿಪೇಷಂಟ್ ವೆಂಟಿಲೇಟರ್ಸ್ಗಳನ್ನು ರಚಿಸಲು DRDO ಕೆಲಸವನ್ನು ಮಾಡುತ್ತಿದೆ. DRDO ಬಂದಾಗ
DRDOನ ಸ್ಥಾಪನೆಯು 1958ರಲ್ಲಿ ಆಗಿದ್ದು ಇದರ ಕೇಂದ್ರ ಕಚೇರಿಯು ದೆಹಲಿಯಲ್ಲಿದೆ. ಇದರ ಧ್ಯೇಯವಾಕ್ಯವು ಸ್ಟ್ರೆಂತ್ಸ್ ಈಸ್ ಒರಿಜಿನ್ ಇನ್ ಸೈನ್ಸ್ ಆಗಿದೆ. ಅಂದರೆ ಬಲಸ್ಯ ಮೂಲಂ ವಿಜ್ಞಾನಂ ಸಂಸ್ಕೃತದಲ್ಲಿ ಹೇಳುವುದಾಗಿದೆ. ಸ್ನೇಹಿತರೆ, ಇದಿಷ್ಟು ಈ ದಿನದ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನಾವಳಿ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.